ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಾವಿವತ್ತು ಈ ವಿಡಿಯೋದಲ್ಲಿ ನಮ್ಮ DL ಅಥವಾ LLR ಅಪ್ಲಿಕೇಶನ್ನ ಫೀಯನ್ನು ಹೇಗೆ ಕಟ್ಟುವುದು ಮತ್ತು ನಮ್ಮ LLR ಅಥವಾ DL ಟೆಸ್ಟನ್ನು ಹೇಗೆ ನಮ್ಮ ಮೊಬೈಲ್ನಲ್ಲೇ ಆನ್ಲೈನ್ ಟೆಸ್ಟ್ ಕೊಡುವುದು ಎನ್ನುವುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ನಿಮಗೆ ಗೊತ್ತಿರ್ಬೋದು, ನಾವು ಇಂದಿನ ವಿಡಿಯೋದಲ್ಲಿ ನಮ್ಮ LLR ಲೈಸೆನ್ಸ್ ಮತ್ತು ನಮ್ಮ DL ಅಪ್ಲಿಕೇಶನನ್ನು ಹೇಗೆ ನಮ್ಮ ಮೊಬೈಲ್ನಲ್ಲೇ ಅಪ್ಲೈ ಮಾಡಿಕೊಂಡಿದ್ದೇವೆ ಎನ್ನುವುದರ ಮಾಹಿತಿ ತಿಳಿದುಕೊಂಡಿದ್ದೇವೆ. ಅದೇ ಥರ ನಾವು ಇವತ್ತು ಈ ದಿನ ನಮ್ಮ LLR ಅಥವಾ DL ಲೈಸೆನ್ಸ್ ಅಪ್ಲೈ ಮಾಡಿದ ಮೇಲೆ ನಮ್ಮ ಡ್ರೈವಿಂಗ್ ಲೈಸೆನ್ಸ್ ಟೆಸ್ಟ್ ಮತ್ತು ಅಥವಾ ಅಪ್ಲಿಕೇಶನ್ ಫೀ ಮತ್ತು DL ಟೆಸ್ಟ್ ಅಂತಾರಲ್ಲ ಫ್ರೆಂಡ್ಸ್, ಅದನ್ನು ಹೇಗೆ ನಮ್ಮ ಮೊಬೈಲ್ನಲ್ಲಿಯೇ ಕೊಡುವುದು ಎನ್ನುವುದರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ನಾವು ಮೊದಲನೇದಾಗಿ ನೋಡ್ಬೋದು, ಪರಿವಾಹನ ಗೂಗಲ್ ಕ್ರೋಮಲ್ಲಿ ಪರಿವಾಹನ್ ವೆಬ್ಸೈಟ್ಗೆ ಬರಬೇಕಾಗುತ್ತೆ. ನೋಡ್ಬೋದು, ಈ ವೆಬ್ಸೈಟ್ನ ಲಿಂಕನ್ನು ನಾನು ನಿಮಗೆ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರುತ್ತೇನೆ. ನೇರವಾಗಿ ಬರ್ಬೋದು ಈ ವೆಬ್ಸೈಟಿಗೆ. ನಾನು ಗೂಗಲ್ ಕ್ರೋಮಲ್ಲಿ ಪರಿವಾಹನ್ ಅಂತ ಟೈಪ್ ಮಾಡಿ ಇಲ್ಲಿ ಕೆಳಗಡೆ ನೋಡ್ಬೋದು ಫ್ರೆಂಡ್ಸ್, ಕೆಳಗಡೆ ಇಲ್ಲಿ ಪರಿವಾಹನ್.gov.in ಈ ವೆಬ್ಸೈಟನ್ನು ಓಪನ್ ಕೊಡಬೇಕಾಗುತ್ತೆ. ನೋಡ್ಬೋದು, ನಾವು ಇವಾಗ ಓಪನ್ ಕೊಡೋಣ. ಓಪನ್ ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್, ನಾನು ಪರಿವಾಹನ್ ವೆಬ್ಸೈಟು ಮೊಬೈಲ್ನಲ್ಲಿ ಓಪನ್ ಮಾಡಿರುವುದರಿಂದ ನನಗೆ ಈ ಥರ ಡೀಟೇಲ್ಸ್ ಓಪನ್ ಆಗುತ್ತೆ. ಇದೇ ಥರ ನೀವು ಕೂಡ ನಿಮ್ಮ ಮೊಬೈಲ್ನಲ್ಲಿ ಓಪನ್ ಮಾಡ್ಕೊಳ್ಬೇಕಾಗುತ್ತೆ. ನಾವು ಇವಾಗ ನಮ್ಮ DL ಟೆಸ್ಟ್ ಅನ್ನು ಅಥವಾ ಅಪ್ಲಿಕೇಶನ್ ಫೀಯನ್ನು ಕಟ್ಟಬೇಕಾದ್ರೆ ನೋಡ್ಬೋದು ಫ್ರೆಂಡ್ಸ್, ನಾವು ಇಲ್ಲಿ ಮೊದಲನೇದಾಗಿ ಡ್ರೈವರ್ಸ್ ಲರ್ನರ್ ಲೈಸೆನ್ಸ್ ಅಂತಿದೆ ಫ್ರೆಂಡ್ಸ್, ನೋಡ್ತಾ ಇದ್ರಲ್ಲ, ಅದನ್ನು ಮೋರ್ ಅಂತಿದೆಯಲ್ಲ ಫ್ರೆಂಡ್ಸ್, ಇದರಲ್ಲಿ ಆ ಮೋರನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ನೆಕ್ಸ್ಟ್ ನಮಗೆ ನಮ್ಮ ಇಲ್ಲಿ ಸೆಲೆಕ್ಟ್ ಸ್ಟೇಟ್ ನೇಮ್ ಅಂತ ಕಾಣ್ತಾ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದೇ ಥರ ನೀವು ಕೂಡ ನಿಮ್ಮ ಸ್ಟೇಟನ್ನು ಇದರಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಿಮ್ಮ ಸ್ಟೇಟ್ ಯಾವುದು ಬರುತ್ತೋ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದೇ ಥರ ನಾನು ಇವಾಗ ನಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡಿದ್ದೇನೆ. ಅದೇ ಥರ ನೆಕ್ಸ್ಟ್ ಸ್ಕ್ರೀನ್ ಬಂತು. ನಾವು ಇಂದಿನ ವಿಡಿಯೋದಲ್ಲಿ ಅಪ್ಲೈ ಫಾರ್ ನೋಡ್ಬೋದು ಫ್ರೆಂಡ್ಸ್, ಇದು ಒಂದು ಪಾಪಪ್ ಬರುತ್ತೆ, ಇದನ್ನು ಕ್ಲೋಸ್ ಮಾಡಬೇಕಾಗುತ್ತೆ. ನಾವು ಇಂದಿನ ವಿಡಿಯೋದಲ್ಲಿ ನಾವು ಅಪ್ಲೈ ಫಾರ್ ಲರ್ನರ್ ಲೈಸೆನ್ಸ್ ಅಥವಾ ಅಪ್ಲೈ ಫಾರ್ ಡ್ರೈವಿಂಗ್ ಲೈಸೆನ್ಸ್ ಹೇಗೆ ನಮ್ಮ ಮೊಬೈಲ್ನಲ್ಲಿ ಅಪ್ಲೈ ಮಾಡಿಕೊಳ್ಳುವುದರ ಬಗ್ಗೆ ಇಂದಿನ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೇವೆ. ಅದೇ ಥರ ನಾವು ಇವತ್ತು ನಾವು ಅಪ್ಲೈ ಮಾಡಿರುವ ಲರ್ನರ್ ಲೈಸೆನ್ಸ್ ಅಥವಾ DLಗೆ ನಮ್ಮ ಆನ್ಲೈನ್ ಟೆಸ್ಟ್ ಹೇಗೆ ಕೊಡುವುದು ಮತ್ತು ಅಪ್ಲಿಕೇಶನ್ ಫೀಯನ್ನು ಹೇಗೆ ತುಂಬುವುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇದರಲ್ಲಿ ಅಪ್ಲೈ ಲರ್ನರ್ ಲೈಸೆನ್ಸ್, ಅಪ್ಲೈ ಡ್ರೈವಿಂಗ್ ಲೈಸೆನ್ಸ್, ಅಪ್ಲೈ DL ಲೈಸೆನ್ಸ್. ಅದೇ ಥರ ಇಲ್ಲಿ ಕೆಳಗಡೆ ನೋಡ್ಬೋದು ಫ್ರೆಂಡ್ಸ್, ಇದರಲ್ಲಿ ನಮಗೆ ಮೊದಲನೇದಾಗಿ ನಾವು ಫೀ ಪೇಮೆಂಟನ್ನು ಮಾಡೋಣ. ನೋಡ್ಬೋದು, ಇಲ್ಲಿ ಫೀ ಪೇಮೆಂಟ್ ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಾವು ಅಪ್ಲೈ ಮಾಡಿರುವ ಅಪ್ಲಿಕೇಶನ್ಗೆ ಫೀಯನ್ನು ಪೇಮೆಂಟ್ ಮಾಡಬೇಕಾದ್ರೆ ಇಲ್ಲಿ ಫೀ ಪೇಮೆಂಟ್ ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇದರಲ್ಲಿ ಈ ಆಪ್ಷನ್ಸ್ಗಳು ಬರುತ್ತೆ. ಇಲ್ಲಿ ಕೆಳಗಡೆ ಪ್ರೊಸೀಡ್ ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಕೊಡಬೇಕಾಗುತ್ತೆ. ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇದರಲ್ಲಿ ಎಂಟರ್ ಡೀಟೇಲ್ಸ್ ಅಂತ ಬರ್ತಾ ಇದೆ. ನಮಗೆ ಇಲ್ಲಿ ಅಪ್ಲಿಕೇಶನ್ ನಂಬರ್ ಮತ್ತು ಇಲ್ಲಿ ನೆಕ್ಸ್ಟ್ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಮಗೆ ನಮ್ಮ ಡೇಟ್ ಆಫ್ ಬರ್ತ್ ಹಾಕಿ ಕ್ಲಿಕ್ ಇಯರ್ ಕ್ಯಾಲ್ಕುಲೇಟ್ ಫೀ ಅಂತ ಬರ್ತಾ ಇದೆಯಲ್ಲ ಫ್ರೆಂಡ್ಸ್, ಅದನ್ನು ಕೊಡಬೇಕಾಗುತ್ತೆ. ಅದೇ ಥರ ನೋಡ್ಬೋದು, ಇದರಲ್ಲಿ ನಮ್ಮ ಅಪ್ಲಿಕೇಶನ್ ನಾವು DL ಅಥವಾ LLR ಲೈಸೆನ್ಸ್ ಅಪ್ಲೈ ಮಾಡಿದ ಮೇಲೆ ನಮಗೆ ಒಂದು ಅಪ್ಲಿಕೇಶನ್ ಪ್ರಿಂಟ್ ತೆಗೆದುಕೊಂಡು ಇಟ್ಕೊಂಡಿರ್ತೀವಲ್ಲ ಫ್ರೆಂಡ್ಸ್, ಅದರಲ್ಲಿ ಅಪ್ಲಿಕೇಶನ್ ನಂಬರ್ ಇರುತ್ತೆ. ಮತ್ತು ಇಲ್ಲಿ ನಮ್ಮ ಡೇಟ್ ಆಫ್ ಬರ್ತ್ ಇದೆಯಲ್ಲ ಫ್ರೆಂಡ್ಸ್, ನಮ್ಮ ಡೇಟ್ ಆಫ್ ಬರ್ತ್ ಹಾಕಿ ಇಲ್ಲಿ ಕೆಳಗಡೆ ನಮ್ಮ ಕ್ಲಿಕ್ ಇಯರ್ ಕ್ಯಾಲ್ಕುಲೇಟ್ ಫೀ ಅಂತಿದೆಯಲ್ಲ, ಅದನ್ನು ಕೊಡಬೇಕಾಗುತ್ತೆ. ಅದೇ ಥರ ನಾನು ಇವಾಗ ನನ್ನ ಅಪ್ಲಿಕೇಶನ್ ನಂಬರ್, ನನ್ನ ಡೇಟ್ ಆಫ್ ಬರ್ತನ್ನು ಹಾಕ್ತಾ ಇದ್ದೇನೆ. ಓಕೆ ಫ್ರೆಂಡ್ಸ್, ನೋಡ್ಬೋದು, ಇವಾಗ ನಾನು ನನ್ನ ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಹಾಕಿದ್ದೇನೆ. ಅದೇ ಥರ ಇಲ್ಲಿ ಕ್ಲಿಕ್ ಇಯರ್ ಟು ಕ್ಯಾಲ್ಕುಲೇಟ್ ಫೀ ಅಂತಿದೆಯಲ್ಲ, ಅದನ್ನು ಕೊಡ್ತಾ ಇದ್ದೇನೆ. ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್, ದ ಅಪ್ಲಿಕೇಶನ್ ಈಸ್ ಕರೆಂಟ್ಲಿ ಪೆಂಡಿಂಗ್ ವಿತ್ ದ ಬ್ಯಾಂಕ್, ಪ್ಲೀಸ್ ಪ್ರೆಸ್ ಓಕೆ ಟು ಕಂಟಿನ್ಯೂ ಅಂತ ಬರ್ತಾ ಇದೆ, ಅದನ್ನು ಓಕೆ ಕೊಡಬೇಕಾಗುತ್ತೆ. ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇದರಲ್ಲಿ ನಮ್ಮ ಅಪ್ಲಿಕೇಶನ್ ನಂಬರ್ ಮತ್ತು ನೆಕ್ಸ್ಟ್ ಸ್ಕ್ರೀನಲ್ಲಿ ನಮ್ಮ ಅಪ್ಲಿಕೇಶನ್ ನಂಬರ್ ಮತ್ತು ಇಲ್ಲಿ ಕ್ಯಾಪ್ಚರ್ ಕೋಡ್ ಹಾಕಿ ವೆರಿಫೈ ಕೊಡಬೇಕಾಗುತ್ತೆ. ಅದೇ ಥರ ನಾನು ಇವಾಗ ನಮ್ಮ ಅಪ್ಲಿಕೇಶನ್ ನಂಬರ್ ಮತ್ತು ಇಲ್ಲಿ ಕೆಳಗಡೆ ಕ್ಯಾಪ್ಚರ್ ಕೋಡ್ ಇದೆಯಲ್ಲ ಫ್ರೆಂಡ್ಸ್, ಕ್ಯಾಪ್ಚರ್ ಕೋಡ್ ಹಾಕಿ ವೆರಿಫೈ ಕೊಡುತ್ತೇನೆ. ಓಕೆ ಫ್ರೆಂಡ್ಸ್, ನೋಡ್ಬೋದು, ಇವಾಗ ನಾನು ಅಪ್ಲಿಕೇಶನ್ ನಂಬರ್ ಮತ್ತು ಕ್ಯಾಪ್ಚರ್ ಕೋಡ್ ಹಾಕಿದ್ದೇನೆ. ಅದೇ ಥರ ಇಲ್ಲಿ ಕೆಳಗಡೆ ವೆರಿಫೈ ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಕೊಡ್ತಾ ಇದ್ದೇನೆ. ನೋಡ್ಬೋದು, ನಾವು ವೆರಿಫೈ ಕೊಟ್ಟ ಮೇಲೆ ನಮ್ಮ ಪೇಮೆಂಟ್ ಸ್ಕ್ರೀನಿಗೆ ಬಂದಾಯಿತು. ಅದೇ ಥರ ನೋಡ್ಬೋದು ಇಲ್ಲಿ ಫ್ರೆಂಡ್ಸ್, ನಮ್ಮ ಅಪ್ಲಿಕೇಶನ್ ನಂಬರ್ ಮತ್ತು ಪೆಂಡಿಂಗ್ ಸ್ಟೇಟಸ್ಸು ಮತ್ತು ನಮ್ಮ ಪೇಮೆಂಟ್ ಅಮೌಂಟ್ ಕೂಡ ಬರುತ್ತೆ ಮತ್ತು ರೆಫರೆನ್ಸ್ ನಂಬರ್ ಕೂಡ ಬರುತ್ತೆ. ಅದೇ ಥರ ಇಲ್ಲಿ ಸೆಲೆಕ್ಟ್ ಪೇಡ್ ಅಂತಿದೆ ಫ್ರೆಂಡ್ಸ್, ಅದನ್ನು ಸೆಲೆಕ್ಟ್ ಮಾಡಿ ನಮ್ಮ ಅಪ್ಲಿಕೇಶನ್ ಫೀಯನ್ನು ಪೇಡ್ ಮಾಡ್ಬೋದು ಫ್ರೆಂಡ್ಸ್. ಅದೇ ಥರ ನಾವಿವಾಗ ಅಪ್ಲಿಕೇಶನ್ ಫೀ ಪೇಡ್ ಮಾಡಿದ ಮೇಲೆ ನಮ್ಮ DLನ
ಟೆಸ್ಟಿಗೆ ಸ್ಲಾಟನ್ನು ಬುಕ್ ಮಾಡುವುದು ನೋಡಬೇಕಾದ್ರೆ ಫ್ರೆಂಡ್ಸ್ ನಾವು ಮೊದಲನೇದಾಗಿ ಮತ್ತೆ ಇಲ್ಲಿ 3 ಲೈನ್ಸ್ ಇದೆ ಫ್ರೆಂಡ್ಸ್, ಕಾಣ್ತಾ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಹೋಮ್ ಸ್ಕ್ರೀನ್ಗೆ ಬರಬೇಕಾಗುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಹೋಮ್ ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಕೊಡಬೇಕಾಗುತ್ತೆ. ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಾವು ಹೋಮ್ ಸ್ಕ್ರೀನಿಗೆ ಬಂದ ಮೇಲೆ ಇಲ್ಲಿ ಕೆಳಗಡೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಅಪಾರ್ಟ್ಮೆಂಟ್ ಅಂತಿದೆ ಫ್ರೆಂಡ್ಸ್. ನೋಡ್ಬೋದು ಅಪಾರ್ಟ್ಮೆಂಟ್ಸ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಅದನ್ನು ಕೊಡಬೇಕಾಗುತ್ತೆ. ಅಪಾರ್ಟ್ಮೆಂಟ್ಸ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಅದನ್ನು ಕೊಡಬೇಕಾಗುತ್ತೆ. ನೋಡ್ಬೋದು ನಾವು ಅಪಾರ್ಟ್ಮೆಂಟ್ಸ್ ಅಂತ ಕೊಟ್ಟ ಮೇಲೆ ನಮ್ಮ ಅಪಾರ್ಟ್ಮೆಂಟ್ಸ್ ಸ್ಕ್ರೀನ್ಗೆ ಹೋಗುತ್ತೆ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಮ್ಮ ಅಪಾರ್ಟ್ಮೆಂಟ್ ಸ್ಕ್ರೀನ್ಗೆ ಬಂತು. ಅದರಲ್ಲಿ ಇಲ್ಲಿ 3 ಲೈನ್ಸ್ ಅಂತಿದೆ ಫ್ರೆಂಡ್ಸ್, 3 ಲೈನ್ಸ್ ಕಾಣ್ತಾ ಇದೆಯಲ್ಲ ಫ್ರೆಂಡ್ಸ್, ಅದನ್ನು ಕೊಡಬೇಕಾಗುತ್ತೆ. ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ 3 ಲೈನ್ಸಲ್ಲಿ ಸ್ಲಾಟ್ ಬುಕ್ಕಿಂಗ್ ಅಂತಿದೆ ಫ್ರೆಂಡ್ಸ್. ನೋಡ್ಬೋದು ಇಲ್ಲಿ ಸ್ಲಾಟ್ ಬುಕ್ಕಿಂಗ್ ಅನ್ನು ಸೆಲೆಕ್ಟ್ ಮಾಡಿದರೆ ನಮಗೆ ಇಲ್ಲಿ ಕೆಳಗಡೆ 2ನೇ ಆಪ್ಷನ್ಸ್ DL ಟೆಸ್ಟ್ ಸ್ಲಾಟ್ ಬುಕ್ಕಿಂಗ್. ನೋಡ್ಬೋದು ಫ್ರೆಂಡ್ಸ್, ನಮಗೆ ಡ್ರೈವಿಂಗ್ ಲೈಸೆನ್ಸ್ನ ಸ್ಲಾಟ್ ಬುಕ್ಕಿಂಗನ್ನು ನಮ್ಮ ಮೊಬೈಲ್ನಲ್ಲಿಯೇ ಮಾಡಿಕೊಳ್ಳೋದು ಫ್ರೆಂಡ್ಸ್. ಇಲ್ಲಿ ನಮ್ಮ ಅಪ್ಲಿಕೇಶನ್ ನಂಬರನ್ನು ಸೆಲೆಕ್ಟ್ ಮಾಡಿ ಮತ್ತು ಇಲ್ಲಿ ಅಪ್ಲಿಕೇಶನ್ ನಂಬರ್ ಮತ್ತು ನಮ್ಮ ಡೇಟ್ ಆಫ್ ಬರ್ತ್ ಮತ್ತು ಕ್ಯಾಪ್ಚರ್ ಕೋಡ್ ಹಾಕಿ ಸಬ್ಮಿಟ್ ಕೊಟ್ಟ ಮೇಲೆ ನಮ್ಮ ಸ್ಲಾಟ್ ಬುಕ್ಕಿಂಗ್ ಟೈಮಿಂಗ್ ಡೇಟ್ ಮುಂದೆ ಬರುತ್ತೆ. ಅದರಲ್ಲಿ ನಿಮ್ಮ ಯಾವ ಡೇಟಿಗೆ ಯಾವ ಟೈಮಿಗೆ ನಿಮ್ಮ ಸ್ಲಾಟ್ ಬುಕ್ಕಿಂಗನ್ನು ಸೆಲೆಕ್ಟ್ ಮಾಡಿ ನಿಮ್ಮ DL ಟೆಸ್ಟನ್ನು RTO ಆಫೀಸ್ನಲ್ಲಿ ಕೊಡ್ಬೋದು ಫ್ರೆಂಡ್ಸ್. ಅದೇ ಥರ ನಾವು LLR ಟೆಸ್ಟನ್ನು ಆನ್ಲೈನ್ ಮೂಲಕ ಕೊಡಬೇಕಾದ್ರೆ ನಾವು ಮತ್ತೆ ಹೋಮ್ ಸ್ಕ್ರೀನ್ಗೆ ಬರಬೇಕಾಗುತ್ತೆ. ಮತ್ತೆ ನಾವು ಹೋಮ್ ಸ್ಕ್ರೀನ್ಗೆ ಬಂದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಮ್ಮ LLRನ ಆನ್ಲೈನ್ ಟೆಸ್ಟ್ ಕೊಡಬೇಕಾದ್ರೆ ಇಲ್ಲಿ ಲಾಸ್ಟ್ ಒನ್ ಇದೆ ಫ್ರೆಂಡ್ಸ್, ನೋಡ್ತಾ ಇದ್ರಲ್ಲ, ಇಲ್ಲಿ ಆನ್ಲೈನ್ LL ಟೆಸ್ಟ್ ಅಂತಿದೆ ಫ್ರೆಂಡ್ಸ್. ನೋಡ್ತಾ ಇದ್ರಲ್ಲ, ಆನ್ಲೈನ್ LL ಟೆಸ್ಟ್ ಅಂತಿದೆಯಲ್ಲ, ಅದನ್ನು ಕೊಡಬೇಕಾಗುತ್ತೆ. ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಮಗೆ ನಮ್ಮ LL ಅಪ್ಲಿಕೇಶನ್ ನಂಬರ್ ಸಿಗುತ್ತೆ. LLR ಅಪ್ಲಿಕೇಶನ್ ನಾವು ಅಪ್ಲಿಕೇಶನ್ ಹಾಕಿರ್ತೀವಲ್ಲ, LLR ಅಪ್ಲಿಕೇಶನ್ ನಂಬರ್ ಮತ್ತು ಇಲ್ಲಿ ಕೆಳಗಡೆ ಕ್ಯಾಪ್ಚರ್ ಕೋಡ್ ಹಾಕಿ ಸಬ್ಮಿಟ್ ಕೊಡಬೇಕಾಗುತ್ತೆ. ಸಬ್ಮಿಟ್ ಕೊಟ್ಟ ಮೇಲೆ ನಮ್ಮ ಮೊಬೈಲ್ಗೆ ನಮ್ಮ ಪಾಸ್ವರ್ಡ್ ಬರುತ್ತೆ, LLR ಪಾಸ್ವರ್ಡ್ ಬರುತ್ತೆ. ಆ ಪಾಸ್ವರ್ಡ್ ಹಾಕಿ ನಮ್ಮ LLR ಟೆಸ್ಟನ್ನು ನಮ್ಮ ಮೊಬೈಲ್ನಲ್ಲಿಯೇ ಕೊಡಬಹುದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್.